ಹೈಕೋರ್ಟ್ನಲ್ಲಿ ಇವತ್ತು ಓರ್ವ ವ್ಯಕ್ತಿ ಆತ್ಮಹತ್ಯೆಗೆ ಯತ್ನಿಸಿಬಿಟ್ಟಿದ್ದಾನೆ. ಆಮೇಲೆ ಹೈಕೋರ್ಟ್ ಆವರಣದಲ್ಲಿ ಅಥವಾ ಕೋರ್ಟ್ ಆವರಣದಲ್ಲಿ ಈ ಥರದ್ದೆಲ್ಲ ಆಗೋದನ್ನು ನಾವು ಅವಾಗ ನೋಡ್ತಾ ಇರ್ತೀವಿ. ಬಟ್ ಇವತ್ತು ಹೈಕೋರ್ಟ್ನ ಹಾಲ್ನಲ್ಲೇ ಜಡ್ಜ್ ಮುಂದೆನೇ ಆಗಿರುವಂತಹ ಘಟನೆ ಇದು. ಚಾಕುವಿನಿಂದ ಕುತ್ತಿಗೆಯನ್ನ ಆ ವ್ಯಕ್ತಿ ಕೊಯ್ದುಕೊಂಡ್ಬಿಟ್ಟಿದ್ದಾನೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹೈಕೋರ್ಟ್ನ ಹಾಲ್ನಲ್ಲೇ ಅಂತ ಅಂದ್ರೆ ಜಡ್ಜ್ ಮುಂದೆನೇ ಇವತ್ತು ನಡೆದಿರುವಂತಹ ಘಟನೆ. ಕರ್ನಾಟಕದ ಹೈಕೋರ್ಟ್ನ ಜಡ್ಜ್ ಒಬ್ಬರ ಮುಂದೆನೇ ನಡೆದಿರುವಂತಹ ಘಟನೆ. ಬಹುಶಃ ಹೈಕೋರ್ಟ್ನ ಹಾಲ್ ನಂಬರ್ 1ರಲ್ಲಿ ನಡೆದಿರುವಂತಹ ಘಟನೆ ಅನ್ನೋದನ್ನ ನಾವು ಕೇಳ್ಪಡ್ತಾ ಇದ್ದೀವಿ. ಆ ವ್ಯಕ್ತಿ ಇದ್ದಕ್ಕಿದ್ದಾಗೆ ತಾನು ತಂದಿದ್ದಂಥ ಚಾಕುವಿನಿಂದ ತನ್ನ ಕುತ್ತಿಗೆಯನ್ನ ಕೊಯ್ದುಕೊಂಡ್ಬಿಟ್ಟಿದ್ದಾನೆ. ಬಹಳ ಗಂಭೀರವಾಗಿ ಗಾಯಗೊಂಡಿದ್ದಾನೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಈ ತರನಾದಂಥ ಘಟನೆಯನ್ನ ಕಂಡು ಸಹಜವಾಗಿ ಆತನ ಎದುರಿಗಿದ್ದಂಥ ನ್ಯಾಯಾಧೀಶರುಗಳು ಹಾಗೆ ಹೈಕೋರ್ಟ್ನ ಹಾಲ್ನಲ್ಲಿದ್ದಂಥ ಇತರ ಸಿಬ್ಬಂದಿ ಹಾಗೆ ವಕೀಲರುಗಳು ಒಂದು ಕ್ಷಣ ಬೆಚ್ಚಿ ಬಿದ್ದರು. ಕೂಡಲೇ ಆತನನ್ನು ಹಾಸ್ಪಿಟಲೈಸ್ ಮಾಡುವಂಥ ಕಾರ್ಯ ಕೂಡ ನಡೆದಿದೆ ಅನ್ನುವಂಥ ಸಂಗತಿ ತಿಳಿದು ಬರ್ತಾ ಇದೆ. ಆದರೆ ಹೀಗೆ ಹೈಕೋರ್ಟ್ನ ಹಾಲ್ನಲ್ಲಿ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಂಥ ವ್ಯಕ್ತಿಗೆ ಅಂಥ ಸಮಸ್ಯೆ ಏನಾಗಿತ್ತು, ಆತ ಅಂಥದ್ದೊಂದು ಕೃತ್ಯಕ್ಕೆ ಮುಂದಾಗೋದಕ್ಕೆ ಏನು ಕಾರಣ ಆಗಿದೆ, ನಂತರದಲ್ಲಿ ಯಾರಾತ, ಏನು ಪ್ರಕರಣ, ಇದೆಲ್ಲ ಇನ್ನಷ್ಟೇ ಗೊತ್ತಾಗಬೇಕಾಗಿರುವಂಥ ಸಂಗತಿ. ಆದರೆ ಕರ್ನಾಟಕ ಹೈಕೋರ್ಟ್ನಲ್ಲೇ ಇವತ್ತು ಇಂಥದ್ದೊಂದು ಘಟನೆ ನಡೆದಿರುವಂಥದ್ದು ಸಹಜವಾಗಿ ಬಹಳ ಆತಂಕಕ್ಕೆ ಆ ಸಂದರ್ಭದಲ್ಲಿ ಕಾರಣ ಆಗಿತ್ತು. ವಕೀಲರುಗಳು, ನಾನು ಮೊದಲೇ ಹೇಳಿದಾಗೆ ನ್ಯಾಯಾಧೀಶರುಗಳು ಹಾಗೆ ಸಿಬ್ಬಂದಿ ಎಲ್ಲ ಬೆಚ್ಚಿ ಬಿದ್ದಂಥ ಒಂದು ಸನ್ನಿವೇಶ ಅದು. ಯಾಕಂದರೆ ಯಾರೂ ಕೂಡ ನಿರೀಕ್ಷೆನೂ ಮಾಡಿರಲ್ಲ ಈ ಥರನ ಅಂಥದ್ದೊಂದು ಘಟನೆಗೆ ಸಾಕ್ಷಿಯಾಗಿಬಿಡುತ್ತೆ ಈ ದಿನದ ಕಲಾಪ ಅನ್ನುವಂಥ ರೀತಿಯಾಗಿ. ಬಟ್ ಆ ವ್ಯಕ್ತಿ ಹಾಗೆ ಇದ್ದಕ್ಕಿದ್ದ ಹಾಗೆ ಬಂದು ಕೆರೆ ನ್ಯಾಯಾಧೀಶರಿಗೆಲ್ಲ ಬಹಳ ಅಲ್ಲಿ ಗೌರವವನ್ನು ಕೊಡಲ. ವಿಚಾರಣೆ ಅಂತ್ಯದ ಸಂದರ್ಭದಲ್ಲಿ ಜಡ್ಜ್ ಮುಂದೆ ಏನಾಯಿತು, ವಿಚಾರಣೆ ಮುಗಿದಿರುತ್ತೆ ಬಹುತೇಕ. ತನ್ನ ಪ್ರಕರಣದ ಬಗ್ಗೆ ಆತ ಹೇಳಿ ಜಡ್ಜ್ ಮುಂದೆ ಬರ್ತಾನೆ ಮೊದಲಿಗೆ, ಆ ನಂತರ ತನ್ನ ಪ್ರಕರಣದ ಬಗ್ಗೆ ಹೇಳ್ತಾ ಕುತ್ತಿಗೆನೇ ಕುಯ್ಕೊಂಡ್ಬಿಟ್ಟ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬ್ಲೇಡ್ನಿಂದ ಕತ್ತನ್ನ ಕೊಯ್ದುಕೊಂಡು ಆತ್ಮಹತ್ಯೆಗೆ ಆತ ಪ್ರಯತ್ನ ಪಟ್ಟಿದ್ದಾನೆ. ವ್ಯಕ್ತಿಯನ್ನ ತಕ್ಷಣ ಆಸ್ಪತ್ರೆಗೆ ಆ ಪೊಲೀಸರು ಅಲ್ಲಿದ್ದಂತ ಪೊಲೀಸರು ರವಾನೆ ಮಾಡಿದ್ದಾರೆ. ಇದು ಆ ಸನ್ನಿವೇಶಕ್ಕೆ ಸಂಬಂಧಪಟ್ಟ ಗೊತ್ತಾಗಿರುವಂತ ಮಾಹಿತಿ. ರಮೇಶ್ ನಮ್ಗೆ ಇದಕ್ಕೆ ಸಂಬಂಧಪಟ್ಟಾಗಿ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ರಮೇಶ್, ಆ ವ್ಯಕ್ತಿಯ ಸ್ಥಿತಿ ಹೇಗಿದೆ, ಜೊತೆಗೆ ಅವಾಗ ಆ ಸಂದರ್ಭದಲ್ಲಿ ಏನಾಗಿದೆ, ಆತ ಯಾರು, ಏನ್ ಡೀಟೇಲ್ಸ್ ಗೊತ್ತಾಗಿದೆ ರಮೇಶ್? ಮಲ್ತೇಶ್, ಇವತ್ತು ಮಧ್ಯಾಹ್ನ ಕೋರ್ಟ್ ಕಲಾಪ ನಡೀತಾ ಇತ್ತು. ಹೈಕೋರ್ಟ್ ಕೋರ್ಟ್ ಅಲ್ಲಿ 1ರಲ್ಲಿ ಮುಖ್ಯ ನ್ಯಾಯಮೂರ್ತಿ NV ಅಂಜಾರಿಯಾ ಮತ್ತೆ ನ್ಯಾಯಮೂರ್ತಿ ಪ್ರಭಾಕರ್ ಶಾಸ್ತ್ರಿ ಅವರ ಪೀಠದಲ್ಲಿ ವಿಚಾರಣೆ ನಡೀತಾ ಇತ್ತು. ಇವತ್ತು ವಿಚಾರಣೆ ಇನ್ನೇನು ಕಲಾಪದ ಅಂತ್ಯದ ಸಮಯದಲ್ಲಿ ಒಬ್ಬ ವ್ಯಕ್ತಿ ಕೋರ್ಟ್ ಮುಂದೆ ಬರ್ತಾನೆ, ಅಂದ್ರೆ ನ್ಯಾಯಮೂರ್ತಿಗಳ ಮುಂದೆ ಬಂದು ಏನನ್ನ ಹೇಳೋಕೆ ಪ್ರಯತ್ನ ಮಾಡ್ತಾ ಇರ್ತಾನೆ. ಬಟ್ ಅಸಲು ಕೋರ್ಟ್ನ ಅವಧಿ ಮುಗ್ದಿರೋದ್ರಿಂದ ಮತ್ತೊಂದು ದಿನಾಂಕನ ಕೋರ್ಟ್ ನೀಡ್ತಾ ಇರುತ್ತೆ ಎಲ್ಲಾ ಕೇಸ್ಗಳಲ್ಲೂ ಕೂಡ. ಈತ ಏನನ್ನ ಹೇಳೋದಕ್ಕೆ ಪ್ರಯತ್ನ ಪಟ್ಟು ಒಂದು ಅರ್ಜಿಯನ್ನ ಕೂಡ ಅಲ್ಲಿ ಕೋರ್ಟ್ ಆಫೀಸರ್ಗೆ ಕೊಡ್ತಾನೆ. ಕೊಟ್ಬಿಟ್ಟು ತಕ್ಷಣ ತನ್ನ ಜೇಬ್ನಲ್ಲಿ ಇದ್ದಂತ ಒಂದು ಸಣ್ಣ ಚಾಕನಂತ ವಸ್ತುವಿನಿಂದ, ಬ್ಲೇಡ್ ನಂತ ವಸ್ತುವಿನಿಂದ ಕತ್ತನ್ನು ಕುಯ್ಕೊಳ್ತಾನೆ. ಆದ್ರೆ ಆ ಬ್ಲೇಡ್ಗೆ ಯಾವುದೇ ಹಿಡಿ ಇರೋದಿಲ್ಲ. ಆ ಬ್ಲೇಡ್ ನಿಂದ ಕತ್ತನ್ನ ಕುಯ್ಕೊಳ್ತಾನೆ. ಇಮಿಡಿಯೇಟ್ ಆಗಿ ಮುಖ್ಯ ನ್ಯಾಯಮೂರ್ತಿಗಳು ಮತ್ತೆ ನ್ಯಾಯಮೂರ್ತಿ ಪ್ರಭಾಕರ್ ಶಾಸ್ತ್ರಿಗಳು ಅಲ್ಲಿಂದ ಪೊಲೀಸರನ್ನ ಕರೆಸಿ ಇಮಿಡಿಯೇಟ್ ಆಗಿ ಇದನ್ನ ಕರ್ಕೊಂಡೋಗಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಅಂತ ಹೇಳಿ ಹೇಳ್ತಾರೆ. ಮತ್ತೆ ಎಲ್ಲರೂ ಕೂಡ ತಕ್ಷಣಕ್ಕೆ ಶಾಕ್ಗೆ ಒಳಗಾಗಿದ್ರು ಅಂತ ಹೇಳ್ಬೋದು. ಯಾಕಂದ್ರೆ ಈಗ ಟೋಟಲ್ ತುಂಬಾ ಬ್ಲೀಡಿಂಗ್ ಏನೇ ಇದೆ. ಯಾಕಂದ್ರೆ ಅವನು ಅಂದ್ರೆ ಆತ್ಮಹತ್ಯೆ ಮಾಡ್ಕೊಳ್ಳುವಂತ ಉದ್ದೇಶದಿಂದಲೇ ಕುಯ್ಕೊಂಡಿದ್ದಾನೆ, ಮತ್ತೆ ಚಾಕುವನ್ನು ಕೂಡ ಅದೇ ಉದ್ದೇಶದಿಂದ ತಂದಿದ್ದ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಹೀಗಾಗಿ ಜೊತೆಗೆ ಕೋರ್ಟ್ ಅಲ್ಲಿ 1ರಲ್ಲೆಲ್ಲ ಈಗ ಬ್ಲಡ್ ಸ್ಟೈನ್ಸ್ ಇದೆ, ಮತ್ತೆ ಚಾಕು ಕೂಡ ಅಲ್ಲೇ ಬಿದ್ದಿದೆ. ಹೀಗಾಗಿ ಮುಖ್ಯ ನ್ಯಾಯಮೂರ್ತಿಗಳು ಮತ್ತೆ ನ್ಯಾಯಮೂರ್ತಿಗಳು ಕೂಡ ಆ ಚಾಕುವನ್ನು ಯಾರು ಮುಟ್ಬೇಡಿ, ಯಾಕಂದ್ರೆ ಮಹಜರ್ ಮಾಡಬೇಕಾಗಿದೆ, ಮತ್ತೆ ಏನೇನ್ ಪ್ರಕ್ರಿಯೆ ಇದೆ ಅದನ್ನ ಅನುಸರಿಸಬೇಕಾಗತ್ತೆ. ಹೀಗಾಗಿ ಆ ಚಾಕುವನ್ನು ಯಾರು ಮುಟ್ಬೇಡಿ ಅಂತ ಹೇಳಿ ಹೇಳಿದ್ರು. ಜೊತೆಗೆ ಆ ಫೈಲ್ ಏನಿದೆ ಆ ಫೈಲ್ ನ ಕೂಡ ಅಲ್ಲೇ ಇಟ್ಟಿದ್ದಾರೆ. ಹೀಗಾಗಿ ಯಾವ ಕೇಸ್ಗೆ ಆತ ಬಂದಿದೆ ಅನ್ನೋದು ಸ್ಪಷ್ಟ ಮಾಹಿತಿ ಸಿಗ್ತಾ ಇಲ್ಲ. ಆದ್ರೆ ಅಲ್ಲಿದ್ದವರು ಹೇಳ್ತಿರೋ ಪ್ರಕಾರ ಯಾವುದೋ ಒಂದು ಈ ಮೆಡಿಕಲ್ ಕಾಲೇಜಲ್ಲಿ ಆತನ ಮಗನಿಗೆ ಏನೋ ಸಿಟ್ ಸಿಗ್ಬೇಕಿತ್ತು, ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಆತ ಕೋರ್ಟ್ಗೆ ಬಂದಿದ್ದ. ಆದ್ರೆ ಯಾವ ಕಾರಣಕ್ಕೋಸ್ಕರ ಇವತ್ತು ಈ ರೀತಿ ಮಾಡ್ಕೊಂಡ ಅನ್ನೋಂತ ಖಚಿತ ಮಾಹಿತಿ ಇಲ್ಲ. ಜೊತೆಗೆ ಆ ಫೈಲ್ ಕೂಡ ಅಲ್ಲೇ ಇರೋದ್ರಿಂದ ಆ ಫೈಲ್ ನಲ್ಲಿ ಏನಿದೆ ಅನ್ನೋದು ಕೂಡ ತಿಳಿದು ಬರ್ತಾ ಇಲ್ಲ. ಹೀಗಾಗಿ ಈಗ ಆ ವ್ಯಕ್ತಿ ಯಾರು ಮತ್ತೆ ಯಾವಕ್ಕೋಸ್ಕರ ಈ ತರ ಮಾಡ್ಕೊಂಡ ಅನ್ನೋದು ಸ್ಪಷ್ಟ ಮಾಹಿತಿ ಇಲ್ಲ. ಆದ್ರೆ ಮೇಲ್ನೋಟಕ್ಕೆ ಅಲ್ಲಿ ಇದ್ದವ್ರು ಹೇಳಿರೋ ಪ್ರಕಾರ ಯಾವುದೋ ಮೆಡಿಕಲ್ ಸೀಟ್ಗೆ ಸಂಬಂಧಪಟ್ಟಂತೆ ಈ ರೀತಿ ಆಗಿದೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಈಗ ಇಮಿಡಿಯೇಟ್ ಆಗಿ ಅವನನ್ನ ಅಲ್ಲೇ ಫಸ್ಟ್ ಏಡ್ ಕೊಟ್ಟು, ಅಲ್ಲೇ ಹೈಕೋರ್ಟ್ನ ಒಂದು ಆಸ್ಪತ್ರೆಯಲ್ಲೇನೆ ಫಸ್ಟ್ ಏಡ್ ಕೊಟ್ಟು ಈಗ ಇಮಿಡಿಯೇಟ್ ಆಗಿ ಅವನನ್ನ ಬೋರಿಂಗ್ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾನೆ ಅನ್ನೋಂಥ ಮಾಹಿತಿ ಸಿಕ್ಕಿದೆ. ಹೀಗಾಗಿ ಆತನಿಗೆ ಅಂದ್ರೆ ಈಗ ಕತ್ತಿಗೆ ಆತ ಕುಯ್ದುಕೊಂಡಿದ್ದಾನೆ, ಮತ್ತೆ ಬ್ಲೀಡಿಂಗು ತುಂಬಾ ಆಗಿದೆ. ಹೀಗಾಗಿ ಅದು ಔಟ್ ಆಫ್ ಡೇಂಜರ್ ಇದಾನ ಅಥವಾ ಚಿಕಿತ್ಸೆ ಸ್ಪಂದಿಸ್ತಾ ಇದ್ದಾನ ಅನ್ನೋದು ಇನ್ನೂ ಗೊತ್ತಾಗಬೇಕಾಗಿದೆ. ಅದರ ಸದ್ಯಕ್ಕಂತೂ ಆತನ ನಡ್ಕೊಂಡೇ ಕರ್ಕೊಂಡು ಹೋದ್ರು ಕೋರ್ಟಲ್ ಒಳಗಡೆಯಿಂದ ಈಚೆವರೆಗೂ ನೀವು ತಲೆ ಎತ್ತಬೇಡಿ ಅಂತ ಹೇಳಿ ಪೊಲೀಸರೆಲ್ಲ ಬಂದು ಆತನನ್ನ ಕರ್ಕೊಂಡು ಹೋದ್ರು. ಹೀಗಾಗಿ ಈಗ ಆತನ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ಬ್ಲೀಡಿಂಗ್ ಅಂತೂ ತುಂಬಾನೇ ಆಗಿದೆ. ಕೋರ್ಟಲ್ 1ರಲ್ಲಿ ಸಾಕಷ್ಟು ರಕ್ತದ ಕಲೆಗಳು ಕೋರ್ಟಲ್ 1ರಲ್ಲಿ ಇದೆ. ಮಲ್ತೇಶ್, ಥ್ಯಾಂಕ್ ಯು ರಮೇಶ್.